ದೇವೇಗೌಡರು ಅವರ ಹೇಳಿಕೆಗಳು ಹೇಗೆ ಕೊಡ್ತಾರೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಇನ್ನೂ ಎಷ್ಟು ದೂರದಲ್ಲಿದೆ ಹತ್ತಿರದಲ್ಲಿದೆ, ನಾವು ಹೇಗೆ ಮಾಡಬೇಕು, ನಮ್ಮ ಕಾರ್ಯಕರ್ತರುಗಳನ್ನ ನಾವೇಗೆ ನಾವು ಇಟ್ಕೋಬೇಕು ಅನ್ನೋದು ಅವರವರ ನಾಯಕರುಗಳಿಗಿರುತ್ತೆ. ಮೊನ್ನೆ ವಿಜಯೇಂದ್ರ ಅವರು ಹೇಳಿರೋದ್ರಲ್ಲೂ ತಪ್ಪೇನಿಲ್ಲ, ಮೊನ್ನೆ ಆರ್ ಅಶೋಕ್ ಅವರು ಹೇಳಿರೋದ್ರಲ್ಲೂ ತಪ್ಪೇನಿಲ್ಲ. ಹಾಗೆ ನಮ್ಮ ಪಕ್ಷದ ಹಿರಿಯವರು, ಒಂದು ಚಿಕ್ಕ ಉದಾಹರಣೆ ಕೊಟ್ಬಿಡ್ತೀನಿ. 7 ವರ್ಷ 235 ದಿನ ಏನು ದೇವರಾಜ ಅರಸ್ ಅವರು ಇದ್ರು ಮೇಡಮ್, ಇದೇ ಪ್ಯಾಲೇಸ್ ಗ್ರೌಂಡು ಆವತ್ತಿನ ಕಾಲದಲ್ಲಿ ಮಾನ್ಯ ದೇವೇಗೌಡರು ಗೌಡ ಅನ್ನೋರು ಅಂತ ಗೌಡ ಅಂತಲೇ ಕರಿತಿದ್ದಂತೆ ಅವ್ರನ್ನ. ಅವ್ರಿಗೆ ಅಷ್ಟು ವರ್ಷನೂ ನೀವು ಇರೋ ನಿಮ್ಮ ಜೊತೆ ಸಂಗಡಿಗರು ಸರಿ ಇಲ್ಲ, ನನ್ನ ಜೊತೆ ಬಂದ್ಬಿಡು ಅಂತ 7 ವರ್ಷನೂ ಕೇಳೋರಂತೆ. ಮಾನ್ಯ ದೇವೇಗೌಡರು ಅವರ ಇದರಲ್ಲಿ ಹೇಳ್ತಾರೆ, ನಾನು ಅಷ್ಟು ವರ್ಷನೂ ನಂದು ಒಂದು ಸಿದ್ಧಾಂತ ಇತ್ತು, ನಾನು ಹೇಗೆ ಮಾಡಬೇಕು, ನಾನು ಹೇಗೆ ಪಕ್ಷನ ಮುಂದೆ ತರಬೇಕು ಅಂತ ಹೇಳಿ ಅವತ್ತು ಹಾಸನದಲ್ಲಿ ಒಬ್ಬರು ಮಂಜೇಶ್ ಗೌಡ ಅಂತ, ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಸಂತೋಷ್ ಹೆಗಡೆ ಅವ್ರ ತಂದೆ ಗೆದ್ದಿದ್ರು, ಇಬ್ಬರೇ 2 ಸೀಟ್ ಗೆದ್ದಿದ್ದು. ಅವತ್ತೂ ಸ್ಟ್ರಾಂಗ್ ಆಗಿ ದೇವೇಗೌಡರು ನಿಂತಿರಂತೆ, ಪಕ್ಷ ಕಟ್ಟಬೇಕು. ಹಾಗೆ ನಮ್ಮ ಪಕ್ಷದಲ್ಲಿ ಇದೆ ಮೇಡಮ್, ನೀವು ಹೇಳಿದ್ದು ನಾನು 100ಕ್ಕೆ 100 ಒಪ್ಕೊಳ್ತೀನಿ. ಶಾಡೋ ಆಗಬಾರ್ದು ಅಂತ ಎಲ್ಲರೂ ಕಾರ್ಯಕರ್ತರಿಗೂ ಆಸೆ ಇರುತ್ತೆ. ಮಾನ್ಯ ದೇವೇಗೌಡರು, ಮಾನ್ಯ ಕುಮಾರಣ್ಣ ಅವರು ಒಂದು ಅಂತ್ಯ ಬರ್ತಾರೆ. ನಾನು ಹೇಳಿದೆ, ಶೇಪ್ ತಗೋಬೇಕು, ಅದಕ್ಕೆ ಸ್ಥಳೀಯ ಸಂಸ್ಥೆಗೆ ನಾವು ಹೇಗೆ ಹೋಗಬೇಕು. ಯಾಕೆಂದರೆ ಕೆಲವು ಕ್ಷೇತ್ರಗಳಲ್ಲಿ ಘರ್ಷಣೆಗಳಿರುತ್ತೆ, ಇಲ್ಲ ಅಂತಲ್ಲ. ಈಗ ಉದಾಹರಣೆ ಕಾಂಗ್ರೆಸ್ ಅವರು ಬಿಹಾರಲ್ಲಿ ಫ್ರೆಂಡ್ಲಿ ಫೈಟ್ ಅಂತ ಒಂದು 13 ಕ್ಷೇತ್ರ ಮಾಡಿಕೊಂಡ್ರು. ಹಾಗೆ ಯಾಕೆಂದರೆ ನೀವು ಹೇಳ್ದಂಗೆ ಮೈತ್ರಿ ಅಂದಾಗ ನಾವು ನನ್ನ ಪಕ್ಷ, BJP ಅವ್ರು ಹೇಳ್ತಾರೆ ನನ್ನ ಪಕ್ಷ, ಕಾಂಗ್ರೆಸ್ ಅವ್ರು ಹೇಳ್ತಾರೆ ಅವ್ರ ಪಕ್ಷ ಅಂತ. ನನ್ನ ಪಕ್ಷ ನನ್ನ ದೊಡ್ಡ ಗೌಡರು ಏನು ಹೇಳ್ತಾರೆ, ಕಾರ್ಯಕರ್ತರು ಒಟ್ಟಾಗಿರೋಣ, ಸ್ಥಳೀಯ ಸಂಸ್ಥೆ ಚುನಾವಣೆ ಬಂದಾಗ ನೋಡೋಣ ಅಂತ ಹೇಳಿದರೆ ಕರೆಕ್ಟ್. ಈಗ 2028 ಒಂದ್ ನಿಮಿಷ ತಡ್ರಿ ರಘುವರೆ, 2028ಗೆ ಸರ್ 2020 ನಾನು ಅದನ್ನೇ ಹೇಳ್ತಾ ಇದ್ದೆ. ದೇವೇಗೌಡರಿಗೆ ಒಂದು ಕನಸಿದೆ, ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿ ಆಗಿಲ್ಲ ಕುಮಾರಸ್ವಾಮಿ ಅವರು ಹಲವಾರು ಕಾರಣಗಳಿಂದಾಗಿ. ಅದರಲ್ಲಿ JDS BJP ಪಾತ್ರ ಎಷ್ಟು, ಕಾಂಗ್ರೆಸ್ ಪಾತ್ರ ಎಷ್ಟು ಅದು ಮುಖ್ಯ ಅಲ್ಲ. ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೆಳಗಿಳಿಸಿದ್ದು BJPನೇ, ಬಿಕಾಸ್ ಅವ್ರು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಅವ್ರ ಅಧಿಕಾರಕ್ಕೆ ಬರಬೇಕಾಗಿತ್ತು. ಅವರು ಎಲ್ಲ ರೀತಿಯಾದಂತಹ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ರು, ಅವರು ಸರ್ಕಾರ ರಚನೆ ಮಾಡಿದ್ರು. ಈಗ 2028ಕ್ಕೆ ನೀವು ಮೈತ್ರಿಯಲ್ಲೇ ಹೋದ್ರಿ ಅಂತಲೇ ಇಟ್ಕೊಳ್ರಿ ಸರ್. ನೀವು ಸೀಟ್ ಶೇರಿಂಗಲ್ಲಿ ಎಷ್ಟು ಸೀಟ್ ಕೇಳ್ತೀರಿ, ಎಷ್ಟು ಸೀಟ್ ಬಿಡ್ತೀರಿ, ಅಲ್ಲೂ ಕೂಡ ಇಟ್ಸ್ ನಾಟ್ ಅ ಈಸಿ ಜಾಬ್. ಅಲ್ಲೂ ತಿಕ್ಕಾಟನೇ ನಡೆಯೋದು. ಅಲ್ಲಿ ಅದೇನು ತುಂಬಾ ಏನು ಕೇಕ್ ವಾಕ್ ಆಗೋದಿಲ್ಲ. ಯಾಕೆಂದ್ರೆ ಅವರು ಕೂಡ ಒಂದು ದೊಡ್ಡ ಪಕ್ಷ, ಅವರು ಎಷ್ಟು ಇಟ್ಕೋಬೇಕು, ನಿಮ್ಗೆ ಎಷ್ಟು ಬಿಡಬೇಕು, ಯಾವ ಭಾಗದಲ್ಲಿ ಕೊಡಬೇಕು, ಯಾವ ಭಾಗದಲ್ಲಿ ಕೊಡಬಾರ್ದು, ಯಾರ್ಯಾರಿಗೆ ಅಲ್ಲಿ ಏಟು ಬೀಳುತ್ತೆ. ವಿಜೇಂದ್ರ ಅವ್ರ ಜೊತೆ ಇರುವಂತ ಅವ್ರ ಅನುಯಾಯಿಗಳಿಗೆ ಎಲ್ಲೆಲ್ಲಿ, ಯಾಕೆಂದ್ರೆ ಅವ್ರ ಜೊತೆ ಇರೋ ಅವ್ರ ಫಾಲೋವರ್ಸ್ಗೆಲ್ಲ ಪಕ್ಕಾ ಕಟ್ಟ ಆಪೋಸಿಟ್ JDS ಪಾರ್ಟಿಯವರು. ಸೊ ಈ ತರದ ಹಲವಾರು ಈಕ್ವೇಷನ್ಸ್ ಇರುತ್ತೆ. ಈ ಎಲ್ಲ ಈಕ್ವೇಷನ್ಸ್ ಆಚೆಗೆ ನಾಳೆ ರಿಸಲ್ಟ್ ಬಂದು ಒಂದು ವೇಳೆ ನಿಮ್ಮ ಮೈತ್ರಿ ವಿನ್ ಆದಾಗ ಡೆಫಿನೆಟ್ಲಿ ಯಾರು ಹೆಚ್ಚಿಗೆ ತೂಗ್ತಾರೆ ಅಂದರೆ ಕುಮಾರಸ್ವಾಮಿ ಅವರು ಹೆಚ್ಚಿಗೆ ತೂಗ್ತಾರೆ. ಅದಕ್ಕೆ BJP ಒಪ್ಕೊಳ್ಳುತ್ತಾ? ಒಪ್ಕೋಬೇಕು ಅಂದರೆ ನಿಮ್ಮ ಸೀಟ್ ಪ್ರೆಸೆಂಟೇಷನ್ ನಿಮ್ದು ಜಾಸ್ತಿ ಇರಬೇಕು, ನೀವು ಜಾಸ್ತಿ ನಂಬರ್ಸಲ್ಲಿ ಗೆಲ್ಲಬೇಕು, ಆವಾಗ ಅಧಿಕಾರಯುತವಾಗಿ ಕೇಳಬೇಕು. ಅದಕ್ಕೆ ನಿಮ್ಮ ಬೇಸ್ ಜಾಸ್ತಿ ಮಾಡ್ಕೊಳ್ಳೋದು ಬೇಡವಾ? ಬೇಸ್ ಎಷ್ಟಿದೆ ಅಂತ ನಿಮ್ಗೊಂದು 100ಕ್ಕೆ 100ರಷ್ಟು ಸತ್ಯ. ಸೀಟ್ ಶೇರಿಂಗ್ ವಿಚಾರದಲ್ಲಿ ಘರ್ಷಣೆಗಳು ಹಾಗೆ ಆಗುತ್ತೆ. ಈಗ ಹಳೆ ಮೈಸೂರು ಭಾಗದಲ್ಲಿ ನಾವೇ ಹೇಗಿದ್ದೀವಿ, ಹಾಗೆ ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅವರು ಇದ್ದಾರೆ, ಪ್ರಬಲವಾಗಿದ್ದಾರೆ. ಹಾಗಾಗಿ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಘರ್ಷಣೆ ಅವೆಲ್ಲಕ್ಕೂ ಒಂದು ಇದು BJP ಮತ್ತು JDSನ ಹಿರಿಯ ನಾಯಕರುಗಳಿದ್ದಾರೆ, ಕೂತು ತೀರ್ಮಾನ ತಗೊಂತಾರೆ. ಹಾಗೆ ನೀವು ಹೇಳ್ದಾಗೆ ಬಟ್ ಅವ್ರು ವಿಜೇಂದ್ರ ಜೊತೆ ಮಾತಾಡೋಂಗ್ ಕಾಣಲ್ಲ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಜೊತೆ ಮಾತಾಡಂಗ್ ಕಾಣಲ್ಲ ಕುಮಾರಸ್ವಾಮಿ ಅವರು, ದೇವೇಗೌಡರು. ಏನಿದ್ರು ಅಮಿತ್ ಶಾ, ನರೇಂದ್ರ ಮೋದಿ ಅವ್ರ ಜೊತೆನೆ ಮಾತಾಡಂಗ್ ಕಾಣ್ತಾರೆ. ಅಲ್ಲ, ಅದು ಒಂದು BJP ಅವ್ರ ಖುಷಿನೂ ಇದೆ. ಅಂಥ ದೊಡ್ಡ ನಾಯಕರು, ಕೇಂದ್ರದ ನಾಯಕರುಗಳು ನಮ್ಮ ಒಂದು ಇಲ್ಲಿ ಪ್ರಾದೇಶಿಕ ಪಕ್ಷ JDS ಅವ್ರ ಜೊತೆ ಇಷ್ಟು ಅನನ್ಯವಾಗಿದ್ದಾರೆ ಅನ್ನೋದು BJP ರಾಜ್ಯ ಮಟ್ಟದಲ್ಲೂ ಖುಷಿ ಇದೆ. ಮಾನ್ಯ ವಿಜೇಂದ್ರ ಅದೇನಾದ್ರೂ ವಿಜೇಂದ್ರ ಅವ್ರಿಗೆ ಒಂದ್ಸಲ ಪಿರ್ಸ್ಮುರ್ಸ್ ಇರ್ಬೋದಾ? ನನ್ ಜೊತೆ ಮಾತಾಡಲ್ಲ ಇವರು. ನೋಡಿ, ಕಾಂಗ್ರೆಸ್ ನನ್ ಸೇಫ್ ಮಾಡ್ತಾರೆ. ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕಾಗುತ್ತೆ ಅಂತ ಭಯ ಶುರುವಾಗಿದೆ. ನಿಜವಾಗ್ಲೂ ವಾಸ್ತವದ ಏನಾಗಿದೆ ಅಂತಂದ್ರೆ, ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಅವರ ಪಕ್ಕ ಗ್ರೌಂಡ್ ರಿಯಾಲಿಟಿ, ಗ್ರೌಂಡ್ ಗೊತ್ತಿರ್ತಕ್ಕಂಥವ್ರು.
ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲೇ 3 MLಗಳನ್ನು ಇಟ್ಕೊಂಡಿದ್ದಂಥ JDS ಇವತ್ತು MP ಇಲ್ಲ MLಗಳಿಲ್ಲ ಕಾರ್ಪೊರೇಟರ್ಗಳು ಇಲ್ದಿರ್ತಕ್ಕಂಥ ಪರಿಸ್ಥಿತಿಗೆ ಬಂದಿರೋದ್ರಿಂದ ಹೀಗೆ ಕಂಟಿನ್ಯೂ ಆದರೆ ನಾಳೆ JDS ನಾಮಾವಶೇಷ ಆಗ್ತದೆ ಅಂತೇಳಿ ಮಾನ್ಯ ದೇವೇಗೌಡರಿಗೆ ಅರಿವಾಗಿದೆ. ಆ ಅರಿವಿನ ಭಾಗವಾಗಿ ಆದಷ್ಟು ನಾವು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಏನು JDS ಬೆಳಿಬೇಕಾಗಿರೋದ್ರ ಬದಲಾಗಿ ಬಿಜೆಪಿ ಇನ್ರೋಡ್ ಆಗ್ತಾ ಇದೆ JDS ಜಾಗಗಳಲ್ಲಿ. ಮಂಡ್ಯದಲ್ಲಿ ತೆಗೆದುಕೊಳ್ಳಿ, ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ಜಾಸ್ತಿ ಸೀಟ್ ಏನು ಓಟ್ಸ್ ಅಂತ ತಗೊಂಡಿದ್ದು ಯಾರ್ದು ಅಂದ್ರೆ ಎಲ್ಲ JDS ಓಟ್ಸ್. ಅದೇ ರೀತಿ ಎಕ್ಸೆಪ್ಟ್ ಮಂಡ್ಯ ಮತ್ತೆ ನೀವು ಕೋಲಾರ ಬಿಟ್ರೆ ಇನ್ನು ಉಳಿದ ಎಲ್ಲಾ MP ಕ್ಷೇತ್ರಗಳಲ್ಲೂ ಕೂಡ JDS ಓಟ್ಸ್ ಒನ್ ಸೈಡೆಡ್ ಬಿಜೆಪಿಗೆ ಬಿದ್ದಿದೆ. ಇಷ್ಟು ಸ್ಥಾನಗಳನ್ನ ಗೆದ್ದಿರೋದಕ್ಕೆ ಮುಖ್ಯ ಕಾರಣನೇ ಇವತ್ತು JDS. ಇವತ್ತು JDS ಏನಾಗ್ತಾ ಇದೆ, JDS ಕಾರ್ಯಕರ್ತರೆಲ್ಲ ಬಿಜೆಪಿ ಶಿಫ್ಟ್ ಆಗಿರೋದ್ರಿಂದ ನಾಳೆ ನಮ್ಮ ಕಾರ್ಯಕರ್ತರು ನಮ್ಮ ಕೈಗೆ ಸಿಗೋದಿಲ್ಲ ಅಂದ್ರೆ ಹೇಳುವಂತ ಭಯ ದೇವೇಗೌಡರಿಗೆ ಶುರುವಾಗಿದೆ. ಹಾಗಾಗಿ ಆದಷ್ಟು ಬೇಗ ಮೈತ್ರಿಯನ್ನ ಕಡ್ಕೊಂಡು ನಾವು ಇಂಡಿಪೆಂಡೆಂಟ್ ಆಗಿ ಹೋಗೋಣ. ಇಲ್ಲ ಅಂತ ಅಂದ್ರೆ ಅವರು ಬಿಜೆಪಿದು ಒಂದು ಸ್ಟ್ರಾಟಜಿ ಇದೆ, ಚುನಾವಣೆ 2027 ನಾವು ಜೊತೆಲಿ ಹೋಗ್ತೀವಿ ಅಂತ ಹೋಗ್ತಾರೆ. ಒಂದು ಸಾರಿ ಏನಾದ್ರು ಅವರು ಬಿಜೆಪಿ ಇಂಡಿಪೆಂಡೆಂಟ್ ಆಗಿ ಬರ್ತದೆ, ಇವ್ರು ಹೇಳ್ದಾಗೆ ಬರ್ತದೆ ಅಂದ್ರೆ ಇಲ್ಲ ನೀವು ಮೈತ್ರಿ ಸರ್ಕಾರ ಬೇಕಾ ಅಂತ ಶುರು ಮಾಡ್ತಾರೆ ಬ್ಯಾಕ್ ಎಂಡ್ ಅಲ್ಲಿ. ಆಗ ಮೈತ್ರಿ ಸರ್ಕಾರ ಬೇಡ ಅಂತ ಹೇಳ್ಬಿಟ್ಟು ಬಿಜೆಪಿನೇ ಮಹಾರಾಷ್ಟ್ರದಲ್ಲಿ ಆದಂಗೆ ಹೇಗೆ ಮಹಾರಾಷ್ಟ್ರದಲ್ಲಿ ಅವರ ಮೈತ್ರಿ ಪಕ್ಷಗಳನ್ನ ತುಳಿದು ಅವರು ಇಂಡಿಪೆಂಡೆಂಟ್ ಆಗಿ ಹೈಯೆಸ್ಟ್ ಸೀಟ್ಗಳನ್ನ ಗೆದ್ರು, ಅದೇ ಸ್ಥಾನ ಕರ್ನಾಟಕದಲ್ಲೂ ಆಗ್ತದೆ ಅಂತ ಮಾನ್ಯ ಕುಮಾರಸ್ವಾಮಿ ದೇವೇಗೌಡರಿಗೆ ಭಯ ಇದೆ. ಆ ಕಾರಣಕ್ಕೋಸ್ಕರನೇ ಮುಂದೆ ಹೋಗಿ ಯಾಕೆ ನಾವು ತುಳಿಸ್ಕೊಂಡು ಹಾಳಾಗೋದು, ಈಗಲೇ ನಮ್ಮ ಅಸ್ತಿತ್ವವನ್ನ ಹಳೆ ಮೈಸೂರು ಭಾಗದಲ್ಲಿ ನಮ್ಮಲ್ಲಿರ್ತಕ್ಕಂಥ ಓಟ್ಗಳನ್ನಾದ್ರೂ ನಾವು ಸ್ಟೋರ್ ಆಗಿ ಇಟ್ಕೊಂಡು ಬಿಜೆಪಿಗೆ ಕೊಡೋದು ಒಂದು ಭಯದಿಂದ ಅವರು ನಗದಲ್ಲ. ಅದು ವಾಸ್ತವ ಸತ್ಯ. ನನ್ಗೇನಿಲ್ಲ, ಮಹಾರಾಷ್ಟ್ರದಲ್ಲಿ ಇವತ್ತು ಶಿವಸೇನೆ ಮತ್ತು ಡಿವೈಡ್ ಮಾಡ್ಕೊಂಡು ಹೋದವರು ಇವತ್ತು ಹಾಳಾದವರು ಯಾರು? 135 ಸ್ಥಾನಗಳನ್ನ ಯಾವುದೇ ಚಾನೆಲ್ಗಳು ಕೊಟ್ಟಿರಲಿಲ್ಲ. ಆದ್ರೂ ಹಳೆ ಮೈಸೂರು ಭಾಗದಲ್ಲಿ ಪಾಪ ಅವನು ಯಾರು ಸರ್, ಅವ್ನು ಬಿಹಾರಲ್ಲಿ ಇವನು RJD ಅವರು ಯಾದವ್ ಪಾಪ. ಅಲ್ಲ ನಿತೀಶ್ ಕುಮಾರ್ ಬಿಟ್ರೆ ಅವರೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿ ಹೌದು ಅವರನ್ನು ಮುಳುಗಿಸಿ ನೀವು ಮುಳುಗಿಸಿ ನಾಮಾವಶೇಷ ಮಾಡ್ಬಿಟ್ರಿ. ನಾಮಾವಶೇಷ ಮಾಡ್ಬಿಟ್ರಿ. ಬಿಡಿ, ಅದನ್ನ ಇನ್ ಡೀಟೇಲ್ ಆಗಿ ಇವತ್ತು ಚರ್ಚೆ ಮಾಡೋ ವಿಚಾರ ನೀವು ಬಿಡಲ್ ಬಿಡ್ರಿ. ಒಂದ್ ನಿಮಿಷ, ಇವತ್ತು ಆ ವಿಚಾರದ ಚರ್ಚೆ ಅಲ್ಲ. ಬಟ್ ವಾಸ್ತವವಾಗಿ ಸರಿಸುಮಾರು 10 ರಾಜ್ಯಗಳಲ್ಲಿ ಮಾನ್ಯ ರಘು ದೊಡ್ಡೇರಿ ಅವ್ರ ಪ್ರಕಾರ ಏನ್ ಮಾಡ್ಬೇಕು ದೇವೇಗೌಡರು ಮತ್ತೆ ಕುಮಾರ್? ದೇವೇಗೌಡರು ಅವರು ಸರ್ವ ಸ್ವತಂತ್ರ ಮಾಡೋದಕ್ಕೆ ಬಟ್ ಇಷ್ಟು ದಿನ ಆದ್ಮೇಲೆ ಜ್ಞಾನೋದಯ ಆಯ್ತಲ್ಲ. ಅಲ್ಲ, ಇಷ್ಟು ದಿನ ಅವರು ಇನ್ನೊಂದು ಸ್ವಲ್ಪ ದಿನದಲ್ಲೇ ಮೈತ್ರಿ ಕಡಿದುಕೊಂಡು ಅವರು ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನನ್ನನ್ನ ರಾಜ್ಯಸಭೆಗೆ 2026 ರಾಜ್ಯಸಭೆ ಕಳಿಸಿ ಅಂತ ಇಂಡೈರೆಕ್ಟ್ ಆಗಿ ಟವಲ್ ಆಗ್ತಾ ಇದ್ದಾರೆ ಮಾನ್ಯ ದೇವೇಗೌಡರು. ದೇವೇಗೌಡರನ್ನ ಯಾರು ಬೇಕಾದ್ರೂ JDS ಸ್ಥಾನ ಎಲ್ಲಿದೆ ಕಳ್ಸಿದ ರಾಜ್ಯಸಭೆಗೆ? ಅದು ಬಿಜೆಪಿನ ಅವಲಂಬಿಸ್ಕೊಳ್ಬೇಕು. ಇಂಡೈರೆಕ್ಟ್ ಆಗಿ ಅವ್ರನ್ನ ಅವ್ರಿಗೆ ಕಳ್ಸಿದ್ದು ಕಾಂಗ್ರೆಸ್ ಅವರು. ಲಾಸ್ಟ್ ಟೈಮ್ ಕಳ್ಸಿದ್ದು ಕಾಂಗ್ರೆಸ್, ಬಿಜೆಪಿ ಅಲ್ಲ. ಕೆಂಪು ಹಾಸಿ ಯಾರು ಹೇಳಿದ್ದು? ಆ ಸ್ಥಿತಿ ಇಲ್ಲ ಅಂದ್ರೆ ನಾನು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತೀನಿ ಅಂತ ದೇವೇಗೌಡರು ಹೇಳ್ತಿರ್ಲಿಲ್ಲ. ದೇವೇಗೌಡರು ಇವತ್ತು ಮಾತನ್ನು ತರ್ತಾ ಇದ್ದಾರೆ ಅಂದ್ರೆ ನನ್ನನ್ನ ರಾಜ್ಯಸಭೆಗೆ ಕಳಿಸಿ, ಇಂಡೈರೆಕ್ಟ್ ಆಗಿ ಕಳಿಸಿ ಅಂತ ಹೇಳಿ ಅವರು ಒಂದು ರಾಜ್ಯಸಭೆ ಆಸೆ ಇಟ್ಕೊಂಡೆ ಮಾತಾಡ್ತಾರೆ ದೇವೇಗೌಡ. 1000%